ಹಾಯ್ ಎಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಯಜಮಾನ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಇವತ್ತಂತೂ ತುಂಬಾ ಚೆನ್ನಾಗಿದೆ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ವಿಡಿಯೋ ನೋಡಿದ್ರೆ ನಿಮಗೆ ಖಂಡಿತ ಸ್ಟೋರಿ ಅರ್ಥ ಆಗುತ್ತೆ. ಏಕೆಂದರೆ ಇವತ್ತು ಜಾನ್ಸಿದು ಒಂದು ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಸುಮಾರು ಜನ ಕಮೆಂಟ್ ಹಾಕಿದ್ದೀರಾ ನಿನ್ನೆ, ಅಯ್ಯೋ ಒಂದು ಟ್ವಿಸ್ಟ್ ಇಡ್ತಾರೆ ಅಂತ ಹೇಳ್ಬಿಟ್ಟು. ಆ ಟ್ವಿಸ್ಟ್ನ ನೋಡಬೇಕು ಅಂತಂದರೆ ಖಂಡಿತ ಕೊನೆವರೆಗೂ ವಿಡಿಯೋ ನೋಡಿ, ಸೂಪರಾಗಿದೆ ಅಂತಲೇ ಹೇಳ್ಬೋದು. ಇವತ್ತು ಇನ್ನೇನು ರಾಘು ಜಾನ್ಸಿಗೆ ತಾಳಿ ಕಟ್ಟೋ ಟೈಮ್ ಹತ್ರ ಬಂದೇ ಬಿಡುತ್ತೆ. ಇಬ್ಬರು ಒಂದಾಗೋ ಟೈಮ್ ಕೂಡ ಹತ್ರ ಬಂದಾಯಿತು. ತುಳಸಿ ಏನು ಮಾಡ್ತಾಳೆ, ರೌಡಿಗಳು ಬೇರೆ ಕರೆಸಿರ್ತಾಳೆ ಇಲ್ಲಿ. ಹಾಗೆಯೇ ಇವರು ಕೂಡ ಸುಮಿತ್ರ ಅವ್ರು ಕೂಡ ಇಲ್ಲೇ ಇರ್ತಾರೆ. ಸೊ ಅದನ್ನೆಲ್ಲ ನೀವು ನೋಡಬೇಕು, ಏನಾಗುತ್ತೆ ಏನು ಕತೆ ಅಂತ ಅಂದರೆ ಕೊನೆವರೆಗೂ ನೋಡಿ. ಸೊ ಬನ್ನಿ ಈಗ ಶುರು ಮಾಡೋಣ. ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು. ಸೊ ಹಾಗೆಯೇ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲಿ ರಾಘವೇಂದ್ರ ದೇವ್ರ ಹತ್ರ ಬೇಡ್ಕೋತಾ ಇರ್ತಾನೆ, ಜಾನ್ಸಿ ಕೂಡ ದೇವ್ರ ಹತ್ರ ಬೇಡ್ಕೋತಾ ಇರ್ತಾರೆ. ನಮ್ಮಿಬ್ಬರಿಗೆ ಎಷ್ಟೇ ಕಷ್ಟ ಬಂದರೂ ಕೂಡ ಆ ಭಗವಂತ ನಮ್ಮನ್ನು ಕೈ ಬಿಡಲಿಲ್ಲ, ಇಲ್ಲಿವರೆಗೂ ತೊಗೊಂಡು ಬಂದು ನಿಲ್ಲಿಸಿದ್ದಾನೆ. ಎಂತೆಂಥ ಕಷ್ಟಗಳೆಲ್ಲ ಕೊಟ್ಟ, ಎಂತೆಂಥ ಪ್ರೀತಿ ಕೊಟ್ಟ ನಮ್ಮಿಬ್ಬರ ಮಧ್ಯದಲ್ಲಿ. ಬಿಟ್ಟಿರೋಕ್ಕಾಗದಷ್ಟು ಪ್ರೀತಿ ಕೊಟ್ಟು ನಮ್ಮಿಬ್ಬರನ್ನ ಒಂದು ಮಾಡಿ ಕೊನೆವರೆಗೂ ಎಷ್ಟೆಲ್ಲ ಪರಿಸ್ಥಿತಿಗಳನ್ನ ಫೇಸ್ ಮಾಡಿಕೊಂಡು ನಾವು ಇಲ್ಲಿ ಬಂದು ನಿಂತ್ಕೊಂಡಿದ್ದೀವಿ. ಆ ಭಗವಂತ ಎಷ್ಟೆಲ್ಲ ಕೊಟ್ಟರು ಕೂಡ ಅನುಭವಿಸಿದ್ಕೆ ನಮ್ಗೆ ಇವಾಗ ಒಳ್ಳೇದಾಗಿರೋದು ಅಂತ ರಾಘವೇಂದ್ರ ಕೈ ಮುಗಿತಾ ಇರ್ತಾರೆ ದೇವ್ರಿಗೆ. ಸೊ ತುಳಸಿ ಕೂಡ ಅಷ್ಟೇ, ಜಾನ್ಸಿ ಕೂಡ ಅಷ್ಟೇ, ಅವಳು ದೇವ್ರಿಗೆ ಕೈ ಮುಗಿತಾ ಇರ್ತಾಳೆ. ಸೊ ಇನ್ನೇನು ಇಲ್ಲಿ ಒಂದು ಕಡೆಯಿಂದ ಪ್ರಣವನನ್ನು ತುಳಸಿ ಬರ್ತಾ ಇರ್ತಾರೆ. ಎಲ್ಲೋದ್ರು ಇವರು ಎಲ್ಲೂ ಕಾಣಿಸ್ತಾ ಇಲ್ವಲ್ಲ, ಈ ರೌಡಿಗಳು ಎಲ್ಲೋದ್ರು, ಅಪ್ಪ ಎಲ್ಲೋದ್ರು ಅಂಥೇಳಿ ಟೆನ್ಷನ್ ಮಾಡ್ಕೊಂಡು ಬರ್ತಾ ಇರ್ತಾರೆ. ಇಲ್ಲೊಬ್ರು ಬೇರೆ ವ್ಯಕ್ತಿ ಬಂದುಬಿಟ್ಟು, ಮೇಡಮ್ ಪ್ರಸಾದ ಕೊಡ್ತಿದ್ದಾರೆ ಮೇಡಮ್, ಅಲ್ಲೋಗಿ ಪ್ರಸಾದನ ಈಸ್ಕೊಳ್ಳಿ ಅಂತ ಹೇಳ್ತಾನೆ. ಸೊ ಇವರಿಬ್ಬರು ಪ್ರಣವ್ ಇದ್ಕೊಂಡು ಹೋಗೋ ಸುಮ್ಮನೆ ಅಂತ ಹೇಳ್ಬಿಟ್ಟು ಕಳಿಸ್ತಾನೆ. ಪ್ರಣವ್ ಕಿರಿಕಿ ಹಾಕೋ, ಬಾ ಪ್ರಸಾದ ಅಂತೆ ಈಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಇಬ್ಬರು ಕೂಡ ಪ್ರಸಾದ ಈಸ್ಕೊಳ್ಳೋ ಹತ್ರ. ಅಲ್ಲಿ ತಾತ ಇದ್ದಾರೆ ಮತ್ತು ಸುಮಿತ್ರ ಕೂಡ ಇದ್ದಾರೆ. ಸೊ ಇಲ್ಲಿ ಒಂದು ಕಡೆಯಿಂದ ಜಾನ್ಸಿನೂ ರಾಘು ದೇವ್ರಿಗೆ ಕೈ ಮುಗಿಬೇಕಾದಾಗ ಒಂದು ಹುಡುಗ ಗಂಟೆನ ಹೊಡಿಯೋಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇರ್ತಾನೆ. ಅಂದರೆ ಮೇಲೆ ಕಟ್ಟಿರ್ತಾರೆ ಗಂಟೆನ. ಸೊ ಇವನು ಹೊಡಿಬೇಕದನ್ನ ಎಗರಿ ಹೊಡಿಯೋಕ್ಕೆ ಹೋಗ್ತಾ ಇರ್ತಾನೆ. ಸೊ ಆಗ್ತಾ ಇರಲ್ಲ. ಅದನ್ನು ಜಾನ್ಸಿ ನೋಡ್ತಾಳೆ. ಜಾನ್ಸಿ ನೋಡ್ಬಿಟ್ಟು ಹೋಗಿ ಗಂಟೆ ಹೊಡಿಸಲೇಬೇಕು ರಾಘವೇಂದ್ರ, ನೋಡಿ ಅವನು ಎಷ್ಟು ಕಷ್ಟಪಡ್ತಿದ್ದಾನೆ ರಾಘು ಅಂತ ಹೇಳ್ಬಿಟ್ಟು ರಾಘುಗೆ ಹೇಳ್ತಾ ಇರ್ತಾನೆ. ಹೌದು ಮೇಡಮ್, ಪ್ರಯತ್ನ ಮರಳಿ ಯತ್ನವ ಮಾಡು ಅಂತ ಮಾಡ್ತಲೇ ಇರಬೇಕು. ಆವಾಗಲೇ ಮತ್ತೆ ನಾವು ಏನಾದರೂ ಸಾಧನೆ ಮಾಡೋಕ್ಕಾಗೋದು ಅಂತ ರಾಘು ಹೇಳ್ತಾನೆ. ಹಾಗಾದರೆ ಸುಮ್ಮನೆ ನಿಂತಿದೆಯಲ್ಲ, ಹೋಗಿ ಗಂಟೆ ಹೊಡ್ಸೋಕ್ಕಾಗಲ್ವ ನಿನಗೆ ಅಂತ ರಾಘವೇಂದ್ರಿಗೆ ಜಾನ್ಸಿ ಹೇಳ್ತಾಳೆ. ಏಕೆ ನಿಮ್ಮ ಕೈಲಾಗಲ್ವಾ ಅಂತ ರಾಘು ಹೇಳ್ತಾನೆ. ಆ ಗಂಟೆ ಸೌಂಡ್ ಕೇಳಿದ್ರೇ ಅವಳಿಗೆ ನೆನ್ಪು ಹೊರಟೋಗುತ್ತೆ. ಸೊ ನೋಡೋಣ ಏನಾಗುತ್ತೆ ಅಂತ. ಇಲ್ಲಿ ಬಂದುಬಿಟ್ಟು ನಿಂತ್ಕೊಂಡು, ಏನು ಪುಟ್ಟ ಗಂಟೆ ಹೊಡಿಬೇಕಾ ನೀನು ಅಂತೇಳಿ ಕೇಳ್ತಾನೆ. ಹೌದು ಅಂತ ಹೇಳ್ತಾನೆ ಪಾಪು. ಆವಾಗ ಎತ್ಕೊಂಡು ಗಂಟೆ ಹೊಡ್ಸೋಕ್ಕೆ ಅಂತ ಮೇಲ್ಗೆ ಎತ್ತುತ್ತಾಳೆ. ಮೇಲಕ್ಕೆ ಎತ್ತಿದ ತಕ್ಷಣವೇ ಅವ್ರ ಅಮ್ಮ ಬಂದುಬಿಟ್ಟು, ನೀನು ಗಂಟೆ ಸೌಂಡ್ ಹೊಡಿಬೇಕು, ಅದನ್ನು ತಪ್ಪಿಸ್ಬಿಟ್ಟು ಕೆಳಗೆ ಇಳಿಸಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆಗ ಜಾನ್ಸಿ ಕೆಳಗಿಳಿಸಿ ಯಾಕೆ ಹಂಗೆ ಮಾಡಿದ್ರಿ ಅಂತ ಕೇಳಿದಾಗ, ಅಯ್ಯೋ ಮೇಡಮ್, ದೇವಸ್ಥಾನಕ್ಕೆ ಬಂದಾಗ ಶಿಸ್ತಾಗಿರೋದೇ ಕಲಿಯೋದಿಲ್ಲ ಇವನು, ಭಾರಿ ತೀಟಿಕೆ ಮಾಡ್ತಾನೆ, ಬರ್ರೆ ಅವಾಗನಿಂದ ಅದೇ ಕೆಲಸ ಮಾಡ್ತಿದ್ದಾನೆ ಅಂತೇಳಿ ಬೈದು ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಇನ್ನು ಒಂದು ಗಂಡ ಅಂತ ತಪ್ಪು ಅಂತಲೇ ಅರ್ಥ ಜಾನ್ಸಿಗೆ. ಸೊ ಇಲ್ಲಿ ಒಂದು ಕಡೆ ಸುಮಿತ್ರ ಪ್ರಸಾದ ಇಸ್ಕೊಳ್ಳೋಕ್ಕೆ ಮುಂದೆ ನಿಂತಿರ್ತಾಳೆ. ಹಿಂದೆ ಪ್ರಣವನು ತುಳಸಿ ನಿಂತಿರ್ತಾರೆ. ತಾತ ಅಲ್ಲಿ ಪ್ರಸಾದ ಇಸ್ಕೊಂಡು ಸೈಡಿಗೆ ಹೋಗಿ ಕೂತ್ಕೋತಾರೆ. ಇಲ್ಲಿ ಟ್ವಿಸ್ಟ್ ಇರೋದಂದ್ರೆ ಇವಾಗ, ಸೊ ಅದನ್ನು ಪ್ರಸಾದ ಕೂತ್ಕೊಂಡು ದೇವ್ರನ್ನ ಹತ್ರ ಬೇಡ್ಕೋತಾ ಇರ್ತಾರೆ. ಭಗವಂತ, ನಾನು ಅಂದ್ಕೊಂಡಿರೋದೆಲ್ಲ ಆಗೋಗಿ ಮಾಡಪ್ಪ, ದಯವಿಟ್ಟು ನನ್ನ ಕೈ ಬಿಡಬೇಡ ತಂದೆ ಅಂತ ಹೇಳ್ಬಿಟ್ಟು ಬೇಡ್ಕೋತಾ ಇರ್ತಾರೆ. ಸೊ ಇನ್ನೇನು ಪ್ರಸಾದ ತಿಂದು ಒಂದು ತುತ್ತಿನ ತಿನ್ನಕ್ಕೆ ಹಿಂಗೆ ಹಿಡ್ಕೋತಬೇಕು ತಾತ. ಹಿಡ್ಕೊಂಡಾಗ ಏನು ಮಾಡ್ತಾರೆ ಅಂದರೆ, ಸುಮಿತ್ರ ಅಲ್ಲಿ ಒಂದು ಕಟ್ಟೆಗೆ ನಿಂತ್ಕೊಂಡಿರ್ತಾರಲ್ವ. ಸೊ ಆ ಕನ್ನಡಕಿಲಿ ಸರಿಯಾಗಿ ಕಾಣಿಸ್ತಾ ಇರಲ್ಲ ತಾತನಿಗೆ. ಕೊನೆಗೆ ಕಾಣಿಸೇ ಬಿಡ್ತಾಳೆ ಯಾರು, ಸುಮಿತ್ರ. ಕಾಣಿಸಿದ ತಕ್ಷಣ ನನ್ನ ಕೋರಿಕೆನ ಇಷ್ಟು ಬೇಗ ನೆರವೇರಿಸ್ದ ಭಗವಂತ ಅಂಥೇಳಿ ಆ ಪ್ರಸಾದನ ಅಲ್ಲಿಟ್ಟು ತಾತ ಆ ಕಟ್ಟಿಗೆ ಕೂಡ ಅಲ್ಲಿಟ್ಟು ಅವಳನ್ನ ಮಾತಾಡ್ಸೋಣ, ಹಂಗಾದರೆ ಇದನ್ನು ಮಾಡಿರೋದು ತುಳಸಿನೇ ಪ್ರಣವನೇ ಕರ್ಕೊಂಡು ಬಂದಿದ್ದಾನೆ ಅನ್ನೋದು ಕೂಡ ಆ ತಾತನಿಗೆ ಪ್ಲಾಸ್ ಆಗಿಬಿಡುತ್ತೆ. ಯಾಕೆಂದರೆ ಕಂಡೀಷನ್ ಹಾಕಿದ್ರು ಮೊದಲೇ, ನೀವು ತುಳಸಿ ಸುಮಿತ್ರನ ಕರ್ಕೊಂಡು ಬಂದರೆ ನಾನು ಖಂಡಿತ ವಿರುದ್ಧವಾಗಿ ಮಾತಾಡ್ತೀನಿ ಅಂತ ಕೂಡ ತಾತ ಹೇಳಿದರು. ಸೊ ನೋಡೋಣ ಏನಾಗುತ್ತೆ ಅಂತ. ಇಲ್ಲಿ ಇನ್ನು ಅವ್ರನ್ನ ನೋಡಿಬಿಟ್ಟು ತಾತ ಮಾತಾಡಿಸ್ಲೇಬೇಕು ಅಂತೇಳ್ಬಿಟ್ಟು ಬರ್ತಾ ಇರ್ತಾರೆ ನಿಧಾನಕ್ಕೆ ಎದ್ಬಿಟ್ಟು. ಇಲ್ಲಿ ಒಂದು ಕಡೆ ಪ್ರಣವ್ ಅವರು ಕೂಡ ಹಿಂದೆ ಇರ್ತಾರೆ. ಸೊ ಅವರು ಇವಳನ್ನ ನೋಡೇ ಇರಲ್ಲ. ಆ್ಯಕ್ಚುಲಿ ಇವಳು ಕರೆಸಿರೋದಲ್ಲ ಸುಮಿತ್ರನ, ಅವಳೇ ದೇವಸ್ಥಾನಕ್ಕೆ ಹಿಂದಿನ ಸಂಚಿಕೆಯಲ್ಲಿ ಸೇರಿಕೊಂಡಿದ್ಲು, ನೀವು ನೋಡೇ ಇರ್ತೀರಾ.
ಸೊ ಇನ್ನೇನು ಹಿಂದೆಯಿಂದ ಪ್ರಸಾದ ಇಸ್ಕೊಳಕ್ಕೆ ಬರ್ತಾ ಇರ್ತಾರೆ. ತಾತ ಅವಳ ನೋಡಬೇಕು ಸುಮಿತ್ರನ ಅಂತ ಹೇಳ್ಬಿಟ್ಟು ಆ ಕನ್ನಡಕ್ಕೆ ಒಂದು ಕೆಳಗಡೆ ಬಿದ್ದೋಗ್ಬಿಡುತ್ತೆ ಅಲ್ಲಿ ನಡ್ಕೊಂಡು ಬರಬೇಕಾದಾಗ. ಅಲ್ಲಿ ವ್ಯಕ್ತಿ ಕೆಡುತ್ತಾರೆ ಅದನ್ನ. ಮತ್ತು ಸಾರಿ ಸರ್ ಅಂತ ಹೇಳ್ಬಿಟ್ಟು ಆ ಕನ್ನಡಕೆನ ಎತ್ತು ತಾತನಿಗೆ ಕೊಡ್ತಾರೆ. ಇನ್ನೇನು ಸ್ಪೆಕ್ಸ್ ಇಟ್ಕೊಂಡು ಮುಖ ಎತ್ತಿ ನೋಡಬೇಕು, ಅಷ್ಟರಲ್ಲೇ ಅಲ್ಲಿ ಮಾಯವಾಗಿರ್ತಾಳೆ, ಸುಮಿತ್ರ ಇರೋದಿಲ್ಲ. ತುಂಬಾ ಶಾಕ್ ಆಗಿಬಿಟ್ಟಿರುತ್ತೆ. ಅದ್ರಾಗೆ ತಾತ ಸುಮಿತ್ರನ ನೋಡಿದ್ದ, ಮತ್ತು ಪ್ರಣವನು ಕೂಡ ತುಳಸಿನ ಕೂಡ ನೋಡಿದ್ದ ಹಿಂದೆ ನಿಂತ್ಕೊಂಡಿರೋದು. ಇಲ್ಲಿ ಏನಾಯಿತು ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋಗ್ಬಿಡ್ತು. ಅಂದರೆ ತುಳಸಿನೇ ಕರ್ಕೊಂಡು ಬಂದಿದ್ದಾಳೆ, ನಾನು ನೋಡಿದ ತಕ್ಷಣ ಅವಳು ಎಸ್ಕೇಪ್ ಮಾಡಿಸ್ಬಿಟ್ಲು ಸುಮಿತ್ರನ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ಒಂದು ಕಡೆನ ಕನ್ಫ್ಯೂಷನ್ಸ್ ಆಗಿ ಮುಂದೆ ನಿಂತಿರ್ತಾರೆ. ಆದರೆ ಹಿಂದೆ ಸುಮಿತ್ರ ನೀರು ಕುಡಿತಾ ನಿಂತಿರ್ತಾಳೆ. ಒಂದಲ್ಲ ಇಲ್ಲಿ ಕನ್ಫ್ಯೂಷನ್ಸ್, ತಾತನಿಗೆ ಕನ್ಫ್ಯೂಷನ್ಸ್ ಆಗೋಗ್ಬಿಡ್ತು. ಇನ್ನೇನು ಅವಳು ಮಾಯವ ಮಾಡಿಬಿಟ್ಲು ಅಂತ ಹೇಳ್ಬಿಟ್ಟು ತುಂಬ ನೊಂದ್ಕೋತಾ ಇರ್ತಾರೆ ತಾತ. ಇಲ್ಲಿ ಒಂದು ಕಡೆನ ರಾಘವೇಂದ್ರ ಫೋನ್ ಮಾಡಿರ್ತಾರೆ ತಾತನಿಗೆ, ಎಲ್ಲಿದ್ದೀರ ತಾತ ಅಂತೇಳಿ. ನಾನು ಈ ಕಡೆ ಇದೀನಿ ಕಣಪ್ಪ, ಎಲ್ಲಿದ್ದೀಯ ಅಂತ ಅಂದಾಗ ಈ ಥರ ಒಂದು ಹತ್ರ ಬನ್ನಿ ಅಂತ ಹೇಳ್ಬಿಟ್ಟು ರಾಘು ಕರಿತಾ ಇರ್ತಾನೆ. ಸರಿ ಕಣಪ್ಪ ಆಯಿತು, ನಾನು ಅಲ್ಲಿಗೆ ಬರ್ತೀನಿ ಅಂತ ಕೂಡ ತಾತ ಹೇಳ್ತಾರೆ. ಸೊ ಇನ್ನೇನು ಅವ್ರಿಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಡ್ತು. ಈ ತುಳಸಿ ನನಗೆ ತೋರಿಸಿದ್ಲು, ಮತ್ತೆ ಮಾಯ ಮಾಡಿಬಿಟ್ಲು, ಏನು ಮಾಡ್ತಾಳೇನೋ ಗೊತ್ತಿಲ್ಲ ಅಂತೇಳಿ ಒಂದು ಕಡೆ ಬರ್ತಾ ಇರಬೇಕಾದಾಗ ಈ ತುಳಸಿ ಒಂದು ನಿಮಿಷ ಇರಪ್ಪ ಅಂತೇಳಿ ಮುಂದೆ ಬಂದು ಮಾತಾಡೋದನ್ನ ಕೇಳಿಸ್ಕೊಬಿಡ್ತಾನೆ. ಅಂದರೆ ರೌಡಿಗಳಿಗೆ ಫೋನ್ ಮಾಡಿಬಿಟ್ಟು ತುಳಸಿ, ಎಲ್ಲೋ ಇದ್ದೀರಾ ನೀವು ರೌಡಿಗಳು, ಎಲ್ಲೋ ಹೋಗಿದ್ದೀರಾ ನೀವು, ಈ ರಾಘವೇಂದ್ರನ ಏನಾದ್ರು ಮಾಡ್ರು ಅಂತ ಹೇಳಿದರೆ ಎಲ್ಲ ಬಿದ್ದಿದ್ದೀರಾ ನೀವು, ಆಲ್ರೆಡಿ ರಾಘವೇಂದ್ರ ಜಾನ್ಸಿ ಒಳಗಡೆ ಬಂದಿದ್ದಾರೆ ಅಂತ ಹೇಳಿಬಿಟ್ಟು ತುಳಸಿ ಒಬ್ಬ ರೌಡಿಗೆ ಡೀಲ್ ಕೊಡ್ತಾ ಇರ್ತಾಳೆ. ಅಂದರೆ ಅವ್ರು ಏನು ಅಂದ್ಕೊಂಡಿದ್ದಾರೆ ಅಂದರೆ ರೌಡಿಗಳನ್ನ ನಿಲ್ಲಿಸಿದ್ವಿ ನಾವು ಅಡ್ಡ, ತುಳಸಿನೂ ಜಾನ್ಸಿನೂ ರಾಘವೇಂದ್ರ ಒಳಗಡೆ ಬರೋಕ್ಕೆ ಹಾಗೇ ಇಲ್ಲ ಅಂತ ಇವಳು ಅಂದ್ಕೊಂಡಿದ್ದಾಳೆ. ಆದರೆ ಹಿಂದೆ ಸಂಚಿಕೆಯಲ್ಲಿ ಒಬ್ಬರು ವ್ಯಕ್ತಿ ಪೊಲೀಸ್ ಅಂತ ನೆಪ ಮಾಡ್ಕೊಂಡು ಬಂದು ಅವ್ರನ್ನ ಒಳಗಡೆ ಆಲ್ರೆಡಿ ಬಿಟ್ಟಿದ್ದ. ಸೊ ಹಾಗಾಗಿ ತುಳಸಿಗೆ ಗೊತ್ತಿರಲ್ಲ ಅದನ್ನು ಕೇಳಿಸ್ಕೊಂಡೇ ಬಿಡ್ತಾರೆ ತಾತ ಡೀಲ್ ಕೊಟ್ಟಿದ್ದನ್ನ. ಆವಾಗ ಇನ್ನು ಒಂದು ಕಡೆಯಿಂದ ಇಲ್ಲಿ ರಾಯ್ ಹಾಗೆಯೇ ತರುಣ್ ಇಬ್ಬರು ಕೂಡ ಒಳಗಡೆ ಎಂಟ್ರಿ ಆದರು. ಸೊ ಇವ್ರ ಹತ್ರ ಮಾತ್ರೆ ಇದೆಯಲ್ವಾ, ಇವಾಗ ಗಲ್ಗಂಟೆ ಹೊಡೆಯೋದಕ್ಕಿಂತ ಮುಂಚೆನೇ ಮಾತ್ರೆ ಕೊಡಬೇಕು. ಆ ಮಾತ್ರೆ ಕೊಡೋದನ್ನ ತಡೆದಿಲ್ಲ ಅಂತಂದ್ರೆ, ಮಾತ್ರೆ ಕೊಟ್ಟಿಲ್ಲ ಅಂದರೆ ಅವಳಿಗೆ ನೆನ್ಪು ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇವರು ಕೂಡ ಒಳಗಡೆ ಎಂಟ್ರಿ ಆದರು, ದೇವಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು. ಇಲ್ಲೊಬ್ಬ ವ್ಯಕ್ತಿ ಗಂಟೆ ಹೊಡಿತಾ ಇರ್ತಾನೆ, ಅವ್ರನ್ನ ಬಂದು ಗಲ್ಗಂಟೆ ಹೊಡಿಯೋದನ್ನ ತಪ್ಪಿಸ್ಬಿಡ್ತಾರೆ. ಯಾಕೆ ಸರ್ ಈ ರೀತಿ ಮಾಡ್ತಾ ಇದ್ದೀರಾ ದೇವಸ್ಥಾನದಲ್ಲಿ, ಗಂಟೆ ಹೊಡಿಯೋದನ್ನ ಯಾಕೆ ತಪ್ಪಿಸ್ತಾ ಇದ್ದೀರಾ ಅಂತ ಹೇಳಿ ರಾಯನ ಕೇಳ್ತಾನೆ ವ್ಯಕ್ತಿ. ಹಾಗಂದಾಗ ನಿಮಗೆ ಹೊರ್ಗಡೆ ಬೋರ್ಡ್ ಹಾಕಿರೋದು ನೋಡಿಲ್ವಾ, ಇವತ್ತು ದೇವರು ಮೌನವ್ರತ ಅಂತೆ, ಅದಕ್ಕೆ ನೀವು ಗಂಟೆ ಹೊಡಿಬಾರ್ದು, ಎಲ್ಲ ಗಂಟೆ ಹೊಡಿಯೋರ್ಗೂ ಹೇಳಿ ಹೋಗಿ ಅಂತ ರಾಯ್ ಹೇಳ್ಬಿಡ್ತಾನೆ. ಸೊ ಯಾಕೆ ಅಂದರೆ ಅವಳಿಗೆ ಗಂಟೆ ಸೌಂಡ್ ಕೇಳೋಂಗಿಲ್ಲ, ಯಾರಿಗೆ ಜಾನ್ಸಿಗೆ. ಸೊ ಹಾಗಾಗಿ ಅಲ್ಲಿ ಒಂದು ಕಡೆ ಗಂಡಾಂತರ ತಪ್ಪಿತು ಅಂತೇಳಿ ಮುಂದಕ್ಕೆ ಬರ್ತಾ ಇರ್ತಾರೆ. ಸೊ ಒಂದು ಕಡೆ ಇಲ್ಲಿ ತಾತ ತುಳಸಿ ಮಾತಾಡೋದನ್ನ ಕೇಳಿಸ್ಕೊಂಡು, ಏನಮ್ಮ ಈ ರೀತಿ ಆಟ ಆಡ್ತಿದ್ಯಾ, ನಾನು ಏನು ಹೇಳಿದ್ನ ಹೇಳಿ ನಿನಗೆ, ಇನ್ನೇನು ನಾನು ನನ್ನ ಒಂದು ಸೊಸೆನ ತೋರಿಸ್ಬಿಟ್ರೆ ನಾನು ವಿರುದ್ಧವಾಗಿ ಮಾತಾಡ್ತೀನಿ ಅಂತ ಹೇಳ್ದೆ ತಾನೆ, ನೀನು ನೋಡಿದ್ರೆ ರಾಘವೇಂದ್ರ ನೀನಾದರೂ ಮಾಡು ಅಂತ ಹೇಳ್ಬಿಟ್ಟು ಡೀಲ್ ಕೊಡ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ ತಾತ. ಹಾಗೆ ಹೇಳಿದ ತಕ್ಷಣ, ಅಲ್ಲ ಇವಾಗ ನೀನು ಕರ್ಕೊಂಡು ಬಂದು ನಿಲ್ಲಿಸ್ತೆ ನನ್ನ ಸೊಸೆನ, ಮತ್ತೆ ಆಲ್ರೆಡಿ ಮಾಯ ಮಾಡಿದ್ಯಾ, ಏನು ನಿನ್ನ ಕತೆ ಅಂತ ಕೇಳ್ತಾನೆ. ಅಪ್ಪ ನೀನೇನಪ್ಪ ಹೇಳಿದೆ ಅಂತಾಳೆ. ತುಳಸಿ ಗೊತ್ತೇ ಇಲ್ಲ ಸುಮಿತ್ರ ಬಂದಿದ್ದಾಳೆ ಅನ್ನೋದು, ತಾತನೇ ಕನ್ಫ್ಯೂಷನ್ಸ್ ಆಗೋಗ್ಬಿಟ್ಟಿರೋದಿಲ್ಲಿ. ಅವಾಗ ಹಂಗೆ ಅಂದ ತಕ್ಷಣ ಅಪ್ಪ ಏನು ಹೇಳಿದೆ ಇನ್ನೊಂದು ಸರಿ ಮತ್ತೆ ಹೇಳಪ್ಪ ಅಂತ ಹೇಳ್ಬಿಟ್ಟು ಮತ್ತೆ ಕೇಳ್ತಾಳೆ. ಅವಾಗ ತಾತ ಹೇಳ್ತಾರೆ, ಬಂದು ನಿಲ್ಲಿಸ್ದೆ, ಹಿಂದೆ ನಿಂತ್ಕೊಂಡಿದ್ರಿ ತಾಯಿ ಮಗ ಇಬ್ಬರೂ, ನಾನು ಹಿಂಗೆ ಹೋಗಿ ಬರೋಷ್ಟರಲ್ಲಿ ಆಲ್ರೆಡಿ ಇಷ್ಟು ಬೇಗ ಮಾಯ ಮಾಡಿದೆಯಲ್ಲೇ ನೀನು, ಯಾಕೆ ಇಂಥ ಕೆಲಸ ಮಾಡಿದೆ, ನನ್ನ ಮುಂದೆ ಕರ್ಕೊಂಡು ಬರಬೇಕಿತ್ತು ನನ್ನ ಸೊಸೆನ ಅಂತೇಳಿ ತಾತ ಕೇಳ್ತಾರೆ. ಹೌದಪ್ಪ ಖಂಡಿತವಾಗ ಅಂತ ಹೇಳ್ತಾಳೆ ತುಳಸಿ. ರಿಪೀಟ್ ಕೇಳ್ತಾ ಇರ್ತಾಳೆ, ಅಪ್ಪ ಇನ್ನೊಂದು ಸರಿ ಹೇಳು ಅಂತ ಹೇಳ್ಬಿಟ್ಟು. ಸೊ ಅದನ್ನೇ ತಾತ ಮತ್ತೆ ರಿಪೀಟ್ ಮಾಡ್ತಾರೆ. ಹೆಂಗಾಯಿತು ಅಂತಂದರೆ ಇಲ್ಲಿ ಕತೆ ತಾತನೇ ಸಿಗಾಕಿಸ್ಬಿಟ್ಟ, ಅವ್ರಿಗೇನು ಗೊತ್ತೇ ಇರಲಿಲ್ಲ. ಸೊ ಆದರೆ ತಾತ ಗೊತ್ತಿಲ್ಲದಲೇನೆ ಸುಮಿತ್ರ ಇಲ್ಲಿ ಇದ್ದಾಳೆ ಅಂತ ಹೇಳ್ಬಿಟ್ಟು ತುಳಸಿ ಗೊತ್ತಾಗ ಮಾಡಿದ್ದೆ ತಾತ ಇವಾಗ. ಆದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಇದೇನೇನೆ. ಸೊ ಇನ್ನೇನು ಅದನ್ನು ಕೇಳಿಸ್ಕೊಂಡು ತುಳಸಿಗೆ ತುಂಬಾ ಖುಷಿ ಆಗಿಬಿಡುತ್ತೆ. ಹೌದಾ ಇಲ್ಲೇ ಇದ್ದಾಳ, ಹಾಗಾದರೆ ಅಪ್ಪ ಒಂದು ನಿಮಿಷ ವೆಯ್ಟ್ ಮಾಡಪ್ಪ ಅಂತ ಹೇಳ್ಬಿಟ್ಟು ಅಲ್ಲಿ ಅವರಪ್ಪನ ನಿಲ್ಲಿಸ್ಬಿಟ್ಟು ಸೈಡಿಗೆ ಬಂದುಬಿಟ್ಟು ರೌಡಿಗೆ ಫೋನ್ ಮಾಡ್ತಾಳೆ ತುಳಸಿ. ಫೋನ್ ಮಾಡಿಬಿಟ್ಟು, ಏಯ್ ಎಲ್ಲೋ ಇದ್ದೀರಾ ನೀವು ಅಂತ ಹೇಳ್ಬಿಟ್ಟು ಕೇಳಿದಾಗ, ನಾವಿಲ್ಲೇ ದೇವಸ್ಥಾನದ ಒಳಗಿದ್ದೀವಿ ಅಂತ ಮೇಡಮ್ ಅಂತ ಹೇಳ್ಬಿಟ್ಟು ರೌಡಿಗಳು ಹೇಳ್ತಾರೆ. ನೀವೇನೋ ಮಾಡ್ತಿದ್ದೀರಾ, ಅಲ್ಲ ಕಡ್ರೋ ಹೊರ್ಗಡೆ ಬಂದು ರಾಘು ಜಾನ್ಸಿ ಆಲ್ರೆಡಿ ಸೇರ್ಕೊಂಡಿದ್ದಾರೆ, ನೀವು ಎಲ್ಲಿ ತಡೆದಿದ್ದೀರಾ, ಏನು ಮಾಡಿದ್ದೀರಾ ಒಂದು ಗೊತ್ತಾಗ್ತಿಲ್ವಾ ಅಂತ ಹೇಳ್ಬಿಟ್ಟು ತುಳಸಿ ಹೇಳ್ತಾಳೆ. ಅಯ್ಯೋ ಮೇಡಮ್ ಇಲ್ಲ ಮೇಡಮ್ ನಾವು ಬಾಗ್ಲಲ್ಲೇ ಇದ್ದೀವಿ ಅಂತ ಹೇಳ್ಬಿಟ್ಟು ರೌಡಿಗಳು ಹೇಳ್ತಾರೆ. ದಡ್ಡನ ಮಕ್ಕಳ, ಆಲ್ರೆಡಿ ಅವರು ಒಳಗಡೆ ಬಂದಿದ್ದಾರೆ, ಅವ್ರಿಗೆ ಒಂದು ಕೆಲಸ ಮಾಡಿರಿ ನೀವು,
ನೋಡ್ರಿ, ಎರಡು ಗ್ರೂಪ್ ಆಗಿಬಿಟ್ಟು ಒಂದು ಕಡೆ ರಾಘವೇಂದ್ರನ ಕಿಡ್ನಾಪ್ ಮಾಡಿ, ಇನ್ನೊಂದು ಕಡೆ ಆ ಸುಮಿತ್ರ ಬೇರೆ ಇಲ್ಲೇ ಬಂದು ದೇವಸ್ಥಾನದಲ್ಲಿ ಇದ್ದಾಳಂತೆ, ನಮ್ಮ ಅಪ್ಪನ ಕಣ್ಣಿಗೆ ಬಿದ್ದಿದ್ದಾಳೆ. ಸೊ ಅವಳ ಕೂಡ ಹೇಗಾದರೂ ಮಾಡಿ ಎತ್ತಕೊಂಡು ಕಿಡ್ನಾಪ್ ಮಾಡಿ. ಇವೆರಡು ಕೆಲಸ ಮಾಡಿಲ್ಲ ಅಂತಂದರೆ ನಿಮಗೆ ಏನು ಮಾಡ್ತಾನೆ ನನಗೆ ಗೊತ್ತಿಲ್ಲ, ಈಡಿಯಟ್ ನನ್ನ ಮಕ್ಕಳ ಅಂತೇಳಿ ಬೈದ್ಬಿಡ್ತಾಳೆ ಬಾಯಿಗೆ ಬಂದಂಗೆಲ್ಲ. ಸೊ ಅವರು ರೌಡಿಗಳು ಇಟ್ಕೊಂಡು, ಹೌದಾ ಮೇಡಮ್, ಸರಿ ಹಾಗಾದರೆ ಆಯಿತು, ನಮ್ಮ ಹುಡುಗರನ್ನ ಸ್ವಲ್ಪ ಜನ ಆ ಕಡೆ ಕಳಿಸ್ತೀನಿ, ಸ್ವಲ್ಪ ಜನ ಈ ಕಡೆ ಕಳಿಸ್ಬಿಟ್ಟು ನಾವು ಮೇಂಟೆನೆನ್ಸ್ ಮಾಡ್ತೀವಿ ಮೇಡಮ್ ಅಂತೇಳಿ ಫೋನ್ನ ಕಟ್ ಮಾಡ್ತಾಳೆ ತುಳಸಿ. ಇನ್ನು ರೌಡಿಗಳು ಮಾತಾಡ್ಕೋತಾರೆ, ಎರಡು ಗ್ರೂಪ್ ಆಗ್ರೋ, ಒಂದು ಕಡೆ ಸುಮಿತ್ರ ಇಲ್ಲೇ ಬಂದು ಇದ್ದಾಳಂತೆ, ಅವಳ ಕಿಡ್ನಾಪ್ ಮಾಡಿ, ಇನ್ನೊಂದು ಕಡೆ ನಾನು ರಾಘವೇಂದ್ರನ ಕಿಡ್ನಾಪ್ ಮಾಡ್ತೀವಿ ಅಂತ ಕೂಡ ಮಾತಾಡ್ಕೋತಾರೆ. ಆ ಮಾಮ್, ಏನು ಮಾಮ್ ಇದು, ಆ ಸುಮಿತ್ರ ಬೇರೆ ಇಲ್ಲೇ ಬಂದು ಒಕ್ಕರ್ಸ್ಕೊಂಡಿದ್ದಾಳೆ, ನಮ್ಗೆ ಒಳ್ಳೆ ಹೆಲ್ಪೇ ಆಯ್ತಲ್ಲ ಮಾಮ್, ತುಂಬ ಖುಷಿ ಆಗ್ತಿದೆ ಮಾಮ್ ಅಂತ ಅಂದಾಗ ತುಳಸಿ ಇದ್ಕೊಂಡು, ಹೌದು ಪ್ರಣವ್, ದೇವರು ನಮ್ಮ ಪರವಾಗಿ ನಿಂತಿದ್ದಾನೆ ಅಂತ ಅಂದಂಗೆ ಆಯಿತು. ಸೊ ಈ ಒಂದು ಒಳ್ಳೆ ಅವಕಾಶನ ಮಿಸ್ ಮಾಡ್ಕೋಬಾರ್ದು ನಾವು. ಅಪ್ಪನ ಹೇಗಾದರೂ ಬ್ಲ್ಯಾಕ್ ಮೇಲ್ ಮಾಡಿ ಇವತ್ತು ಝಾನ್ಸಿ ಕೈಯಲ್ಲಿ ನಿನ್ನ ತಾಳಿ ಕಟ್ಸೋದಂತೂ ಖಂಡಿತ ಅಂತ ಹೇಳ್ಬಿಟ್ಟು ತುಳಸಿ ಮಾತು ಕೊಟ್ಬಿಡ್ತಾಳೆ ಮಗನ ಕೈಲಿ. ಸೊ ಇನ್ನೇನು ಹಂಗಾದ ತಕ್ಷಣ ಸರಿ ಆಯಿತು ಅಂತ ಹೇಳ್ಬಿಟ್ಟು ಒಂದು ಕಡೆ ಝಾನ್ಸಿರ ಕಡೆ ಹೋಗ್ತಾರೆ ಎಲ್ಲರೂ ಕೂಡ. ಇಲ್ಲಿ ಝಾನ್ಸಿ ರಾಘು ನಿಂತಿರ್ಬೇಕಾದಾಗ ತಾತ ಬರೋದನ್ನ ನೋಡಿಬಿಡ್ತಾಳೆ ಝಾನ್ಸಿ. ಏಕೆಂದರೆ ಅವಳಿಗೆ ನೆನಪು ಬಂದಿರೋದು ಫಸ್ಟ್ ಟೈಮ್ ತಾತನ ನೋಡ್ತಿರೋದಲ್ವ. ಸೊ ತುಂಬಾ ಖುಷಿ ಆಗ್ಬಿಡುತ್ತೆ ಅವಳಿಗೆ. ಖುಷಿ ಆದ ತಕ್ಷಣ ತಾತ ಅಂತ ಹೇಳ್ಬಿಟ್ಟು ಓಡೋದ ತಕ್ಷಣವೇ ತಾತ ಕೂಡ ಅಷ್ಟೇ ತುಂಬ ಖುಷಿಯಿಂದ ಮೊಮ್ಮಗಳೇ ಅಂತ ಅವರು ಖುಷಿ ಪಟ್ಕೊಂಡು ಬಂದು ಇಬ್ಬರು ಒಬ್ರಿಗೊಬ್ರು ಹಗ್ ಮಾಡ್ಕೋತಾರೆ. ರಾಘವೇಂದ್ರ ಮಾತ್ರ ನೋಡಿ, ರಘು ತಾತ ಬಂದರು ನೋಡು ಅಂತ ಹೇಳ್ಬಿಟ್ಟು ಹೇಳಿದಾಗ ರಾಘವೇಂದ್ರ ತುಂಬ ಖುಷಿಯಿಂದ ತಾತನ ನೋಡ್ತಾ ಇರ್ತಾರೆ. ಎಷ್ಟು ಖುಷಿಯಾಗುತ್ತೆ ಅಂತಂದರೆ ಆ ಖುಷಿನ ಹೇಳೋಕ್ಕೆ ಆಗೋದಿಲ್ಲ, ಅಷ್ಟು ಖುಷಿ ಪಡ್ತಾನೆ ರಾಘವೇಂದ್ರ ಕೂಡ. ಸೊ ಇನ್ನು ಒಂದು ಕಡೆ ಇಲ್ಲಿ ಪ್ರಣವ್ ರಾಯ್ ನಿಂತಿರ್ತಾರೆ, ಇಬ್ಬರು ಕೂಡ ನೋಡ್ಕೊಂಡು ಇವ್ರ ಸಂತೋಷನ ಖುಷಿನ ಆ ಮಾತ್ರೆನ ಕೊಡಬೇಕಲ್ವ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಅಷ್ಟರಲ್ಲೇನೆ ಅವರಿಬ್ಬರು ಹಗ್ ಮಾಡ್ಕೊಳ್ಳೋ ಅಷ್ಟರಲ್ಲೇನೆ ಈ ರೌಡಿಗಳು ಬಂದ್ಬಿಟ್ಟು ರಾಘವೇಂದ್ರನ ಒಂದು ಪಂಚೆನ ತಲೆ ಮೇಲೆ ಹಾಕ್ಬಿಟ್ಟು ಎಳ್ಕೊಂಡು ಹೊರಟೋಗ್ಬಿಡ್ತಾರೆ. ಹೊರಟೋಗಿದ್ದನ್ನ ರಾಯ್ನು ಪ್ರಣವ್ ಇಬ್ಬರು ನೋಡಿಬಿಡ್ತಾರೆ. ನೋಡಿದ ತಕ್ಷಣ ಏನಾದ್ರೂ ಪ್ಲಾನ್ ಮಾಡಬೇಕಲ್ವಾ. ಇಲ್ಲೊಬ್ರು ವ್ಯಕ್ತಿ ಪಂಚೆ ಕಟ್ಕೋತಾ ಇರ್ತಾರೆ. ಆ ಪಂಚೆ ಕಟ್ಕೊತಿರೋದನ್ನೇ ಹೋಗಿ ಆ ಪಂಚೆನ ಕಿತ್ಕೊಂಡು ರಾಯ್ ಹೇಗಾದರೂ ಮಾಡಿ ತಪ್ಪಿಸ್ಬೇಕು ಅಂತ ಇಬ್ಬರು ರಾಯ್ನು ತರುಣ್ ಇಬ್ಬರು ಪ್ಲ್ಯಾನ್ ಮಾಡಿಕೊಂಡು ಬರ್ತಾರೆ. ಮೊಮ್ಮಗಳೇ ಹೇಗಿದೆಯಮ್ಮ ನೀನು ಅಂತ ತಾತ ತುಂಬ ಖುಷಿಯಿಂದ ಕೇಳ್ತಾ ಇರ್ತಾರೆ. ತಾತ ನಾನು ತುಂಬ ಚೆನ್ನಾಗಿದ್ದೀನಿ ತಾತ, ಹಳೆ ನೆನಪೆಲ್ಲ ವಾಪಸ್ ಬಂದಿದೆ ನನಗೆ ಅಂದಾಗ, ಈ ರೀತಿ ನೋಡೋದೆ ನನಗೊಂದು ಖುಷಿ ಕಣಮ್ಮ, ನಿನ್ನ ಈ ರೀತಿ ನೋಡೋದೆ ನನಗೆ ತುಂಬ ಖುಷಿ ಅಂತ ಹೇಳಿ ತಾತ ಹೇಳ್ತಾರೆ. ಸೊ ಅಷ್ಟರಲ್ಲೇ ರಾಘು ಎಲ್ಲಿ ಅಂತ ಕೇಳಿದಾಗ ಇಲ್ಲೇ ಇದ್ದ ತಾತ ಅಂತ ಹೇಳ್ಬಿಟ್ಟು ತುಳಸಿ ಝಾನ್ಸಿ ಹೇಳ್ತಾಳೆ ತಾತನಿಗೆ. ಆದರೆ ಅಲ್ಲಿರೋದಿಲ್ಲ. ಆವಾಗ ತಾತನಿಗೆ ನೆನಪಾಗುತ್ತೆ, ಕಿಡ್ನಾಪ್ ಮಾಡ್ತೀನಂತ ಮಾತಾಡಿದ್ದನ್ನ ಕೇಳಿಸ್ಕೊಂಡಿರ್ತಾರಲ್ವ ತಾತ, ಅದು ಇವಳೇ ಈ ಕೈವಾಡನೇ ಇರೋದು ಅಂತ ತಾತನ ಕೂಡ ಗೊತ್ತಾಗುತ್ತೆ. ಸೊ ಇಲ್ಲೇ ಒಂದು ಕಡೆಯಿಂದ ರಾಘವೇಂದ್ರನ ಹೇಳ್ಕೊಂಡು ಹೋಗ್ತಾ ಇರ್ತಾರೆ ರೌಡಿಗಳು ಒಂದಿಷ್ಟು ಜನ. ಅದನ್ನು ತಪ್ಸೋಕ್ಕೆ ಇಲ್ಲಿ ಪ್ಲ್ಯಾನ್ ಮಾಡಿದ್ದು ರಾಯ್ ಹಾಗೇನೆ ತರುಣು. ಸೊ ಅವ್ರೇನು ಮಾಡ್ತಾರೆ ಅಂದರೆ ಲುಂಗಿ ಕಟ್ಕೊಂಡು ರಾಯ್ ಎದುರಿಗೆ ಬರ್ತಾನೆ. ಸೊ ಇಲ್ಲಿ ಪ್ರಣವ್ ಅಡ್ಡ ಹೋಗಿ ಅದನ್ನು ತಪ್ಪಿಸ್ಬಿಟ್ಟು ರಾಯ್ ಸಿಗಾಕೊಳ್ಳಂಗೆ ಮಾಡಿ ರೌಡಿಗಳ ಕೈಗೆ ರಾಘುನ ತಪ್ಪಿಸ್ಕೊಳಂಗೆ ಮಾಡಿದರು. ತುಂಬ ಚೆನ್ನಾಗಿದೆ, ಇಲ್ಲಿ ಇಂಟ್ರೆಸ್ಟಾಗಿ ಇದೆ, ಗ್ಯಾರಂಟಿ ಸಗದು ಇಷ್ಟ ಆಯಿತು ನನಗಂತಿದ್ದು. ಸೊ ತಪ್ಪಿಸ್ಕೊಳಂಗೆ ಮಾಡಿ ಆ ರೌಡಿಗಳೆಲ್ಲ ಹಿಡ್ಕೊಂಡು ಅವು ಪ್ರಣವ್ ಹತ್ರ ಹೇಳ್ಕೊಂಡು ಹೋದರು. ಸೊ ಇಲ್ಲಿ ರಾಘವೇಂದ್ರ ಬಚಾವಾದ. ಅಂದರೆ ಇದನ್ನು ಮಾಡಿದ ಪ್ಲಾನು ರಾಯ್ನೂ ತರುಣು. ಏನೋ ನಾನು ಮದುವೆ ಮಾಡ್ಕೋಬೇಕನ್ನೋ ಹುಡುಗಿನ ನೀನು ಮಾಡ್ಕೊಳಕ್ಕೆ ಹೊರಟಿದೆಯಲ್ಲೋ, ಯಾಕೋ ನನಗೆ ಇಷ್ಟೊಂದು ಟಾರ್ಚರ್ ಕೊಡ್ತೀಯ ಅಂತ ಪ್ರಣವ್ ಬೈತಾ ಇರ್ತಾನೆ. ಆದರೆ ಇಲ್ಲಿ ನಿಂತಿರೋದು ರಾಯ್. ಆ ಲುಂಗಿನ ಕಿತ್ತ ತಕ್ಷಣ ರಾಯ್ ನಿಂತಿರ್ತಾರೆ. ಅದನ್ನು ನೋಡಿ ಪ್ರಣವ್ಗೆ ತುಂಬಾ ಶಾಕ್ ಆಗಿಬಿಡುತ್ತೆ. ಅಯ್ಯೋ ಇಡಿಯಟ್ ನನ್ನ ಮಕ್ಕಳ, ಇವ್ನ ಎಳ್ಕೊಬಂದಿದ್ರಲ್ಲೋ, ಏನೋ ನೀನು ಇಲ್ಲಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾನೆ. ಸೊ ಇನ್ನು ತುಳಸಿ ಕೂಡ ಅಷ್ಟೇ ಬಂದಿಲ್ಲಿ ಝಾನ್ಸಿನ ತುಂಬ ಚೆನ್ನಾಗಿ ರೆಡಿಯಾಗಿರೋದು ನೋಡಿ, ಏನಮ್ಮ ಝಾನ್ಸಿ ಇಷ್ಟು ಚೆನ್ನಾಗಿ ರೆಡಿಯಾಗಿದೆಯಾ, ತುಂಬ ಮುದ್ದಾಗಿ ಕಾಣಿಸ್ತಿದೆಯಮ್ಮ ಅಂತೇಳಿ ನಾಟಕ ಆಡ್ತಾ ಇರ್ತಾಳೆ. ಹೌದು ಅತ್ತೆ, ನಾನು ಈ ರೀತಿಯೇ ಕಾಣಿಸೋದು ನಂಗೆ ತುಂಬ ಖುಷಿ ಅಂತ ಝಾನ್ಸಿ ಹೇಳ್ತಾಳೆ. ಆದರೆ ನೀನು ಈ ರೀತಿ ಬಟ್ಟೆಗಳು ಹಾಕ್ಕೊಳ್ತಿರ್ಲಿಲ್ವಲ್ಲ ಅಂತ ಹೇಳಿದಾಗ, ನಾನು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆದಾಗ ಮಾತ್ರ ಆ ಬಟ್ಟೆಗಳು ಹಾಕ್ಕೊಳ್ತಾ ಇದ್ದೆ, ಈಗ ನಾನು ಝಾನ್ಸಿ ರಾಘವೇಂದ್ರ ಆಗಿದ್ದೀನಿ, ಅದಕ್ಕೋಸ್ಕರ ಈ ಥರ ರೆಡಿಯಾಗಿದ್ದೀನಿ ಅಂತ ಕೂಡ ಹೇಳಿಬಿಡ್ತಾಳೆ. ಅವಳಿಗೆ ಹೊಟ್ಟೆಗೆ ಉರಿಸ್ತಾ ಇರ್ತಾಳೆ. ಸೊ ತುಳಸಿ, ಹೌದಾ ಅಮ್ಮ, ಸರಿ ಆಯಿತು, ಹಾಗಾದರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಈ ಸೀರೆಯಲ್ಲಿ, ನೀನು ತುಂಬ ಚೆನ್ನಾಗಿ ಕಾಣಿಸ್ತಿದೆಯಾ ಅಂತ ನಾಟಕ ಆಡ್ತಾ ಇರ್ತಾಳೆ. ನೋಡಿ, ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ನಾಳೆ ನೋಡೋಣ ಏನಾಗುತ್ತೆ, ಏನು ಕತೆ ಅಂತೇಳ್ಬಿಟ್ಟು. ತಾತ ತಾಳಿ ಕಟ್ಟಿಸ್ತಾರ, ಇಲ್ಲ ಅಂತಂದರೆ ಊಟ ಹೊಡಿತಾರ. ರಾಘವೇಂದ್ರ ಕೂಡ ಇನ್ನು ರೌಡಿಗಳಿಂದ ತಪ್ಪಿಸ್ಕೊಂಡಿದ್ದಾನೆ. ಸೊ ಮಾತ್ರೆ ಕೂಡ ಕೊಡೋದಿದೆ ಇನ್ನು ಬ್ಯಾಲೆನ್ಸು. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ನಡೀತಾ ಇದೆ ಸ್ಟೋರಿ. ಡೈಲಿ ನೋಡಿದ್ರೆ ನಿಮಗೆ ಖಂಡಿತ ಸ್ಟೋರಿ ಅರ್ಥ ಆಗುತ್ತೆ. ಸೀರಿಯಲ್ ಅಂದ್ರೇ ಹಂಗೇ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದ್ದೇ ಇರುತ್ತೆ. ಒಂದು ಎಂಟರ್ಟೈನ್ಮೆಂಟ್ ಅಂತಲೇ ಹೇಳ್ಬೋದು. ಇದನ್ನು ಯಾರು ಸೀರಿಯಸ್ ತೊಗೊಳಕ್ಕೆ ಹೋಗ್ಬೇಡಿ. ಬಹಳ ಜನ ಡೈರೆಕ್ಟ್ರನ್ನ ಬೈತಾ ಇದ್ದೀರಾ. ಸೊ ಕಮ್ಮಿ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಸೀರಿಯಲ್ ಅಂದ್ರೇ ಹಾಗೆ ಅಲ್ವಾ,
ಒಂದು ಎಂಟರ್ಟೈನ್ಮೆಂಟ್ ನಮಗೋಸ್ಕರ ಅಷ್ಟೇನೆ. ಸೊ ವಿಡಿಯೋ ನೋಡಿರೋರಿಗೆಲ್ಲ ಥ್ಯಾಂಕ್ ಯು.